ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ. ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ. ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ. ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ. ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ. ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ.
ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗ್ಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗ್ಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗ್ಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗ್ಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ. ಫಲ ನೀಡಿದ ರಾಜತಾಂತ್ರಿಕ ಗಲ್ಫ್ ವಾರ್ನ ಮಾತುಕತೆ ಈ ಸದ್ಯ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಮಧ್ಯೆ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಗೆಲುವು ಅಥವಾ ಸಮಾಧಾನ ಅಂತ ಹೇಳಬಹುದು. ರಾಜತಾಂತ್ರಿಕವಾಗಿ ರಷ್ಯಾದ ಜೊತೆಗೆ ಮಾತಾಡಿ ಅಲ್ಲಿಂದ ತೈಲ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಭಾರತ. ಯಶಸ್ವಿಯಾಗಿದೆ ಭಾರತದ ರಾಜತಾಂತ್ರಿಕತೆ. ಗಲ್ಫ್ ವಾರ್ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು, ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ನಡೆದು ಈಗ ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರ್ತಾ ಇರೋದು. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಭಾರತದತ್ತ ಯೂಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗ್ಲಿಕ್ಕಿದೆ. ಸಂಸ್ಕರಣೆಯಾಗಿ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಸಿಲಿಂಡರ್ ಸಿಗಲಿಕ್ಕಿದೆ.